ಕೊಟ್ಟಿರುವಂಥ ನಮ್ಮ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ. ಆಮೇಲೆ ಈ ವೇದಿಕೆ ಮೇಲೆ ಇರುವಂಥ ಗಣ್ಯರು ಎಲ್ರಿಗೂ ನನ್ನ ನಮಸ್ಕಾರ. ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರು ಎಲ್ರಿಗೂ ನನ್ನ ನಮಸ್ಕಾರ. ತುಂಬ ಅದೃಷ್ಟ ಅನಿಸ್ಬೋದು ನನಗೆ, ಯಾಕಂದರೆ 1105ನೇ ಚಿತ್ರ ನನ್ನ ಮೊದಲನೇ ಚಿತ್ರ. ಇದರಲ್ಲಿ ಇನ್ನೊಂದೊಂದು ವಿಶೇಷ ಇದೆ. ನಾನು ಫಸ್ಟು ನನಗೆ ಶೀಲ್ಡ್ ಕೊಟ್ಟು ನನ್ನ ಸನ್ಮಾನ ಮಾಡಿರೋದು ನಮ್ಮ ನಾರಾಯಣ್ ಗೌಡ್ರವರು. ಸಿನಿಮಾ ಬರೋಕ್ಕಿಂತ ಮುಂಚೆನೇ ಫಿನಿಕ್ಸ್ ಮಾಲಲ್ಲಿ ಒಂದು ಫಂಕ್ಷನ್ ನಡೆದಿತ್ತು. ಆ ಟೈಮ್ ನಾನು ಇನ್ನೂ ಆ್ಯಕ್ಟ್ರ್ ಆಗಿಲ್ಲ. ಆ ಟೈಮ್ಗೆ ಆ ನಾರಾಯಣ್ ಗೌಡ್ರವ್ರು ನನಗೆ ಸನ್ಮಾನ ಮಾಡಿದ್ದಾರೆ. ಸೊ ತುಂಬ ಸಂತೋಷ ಆಗ್ತಾ ಇದೆ. ಅದೇ ರೀತಿ ನನ್ನ ಮೊದಲನೇ ಚಿತ್ರ, ಆ ಫಿಲ್ಮ್ನ ಫಸ್ಟ್ ಟೈಮ್ ಬಂದು ನಾರಾಯಣ್ ಗೌಡ್ರು ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ, ಮಾತುಗಳೇ ಬರ್ತಾ ಇಲ್ಲ ನನಗೆ. ಸೊ ತುಂಬ ಅದೃಷ್ಟ ಅಂತ ಭಾವಿಸ್ಬೋದು ನಾನು ಇದನ್ನು. ಆಮೇಲೆ ಈ ಸಿನಿಮಾ ಬಂದ್ಬಿಟ್ಟು ನಾವು ಒಂದು ಒಳ್ಳೆ ಮೆಸೇಜ್ಗೋಸ್ಕರ ಮಾಡಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಸೊ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದನ್ನು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಾಯಿ ಪ್ರಕಾಶ್ ಅವರು ನನ್ನ ಕಚೇರಿಗೆ ಬಂದಾಗ ನನಗೆ ಎಲ್ಲ ವಿಚಾರಗಳನ್ನು ನನ್ನ ಜೊತೆಯಲ್ಲಿ ಹಂಚಿಕೊಂಡ್ರು. ಒಂದು ಸಿನಿಮಾ ಮಾಡಿದ್ದೀನಿ, ಅದನ್ನು ಬಿಡುಗಡೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ನಾನು ಅವ್ರು ಕೇಳಿದೆ, ಎಷ್ಟು ಸಿನಿಮಾ ನಿರ್ದೇಶನ ಮಾಡಿದ್ದೀರಿ ಅಂತ ಹೇಳಿ. ಸುಮಾರು ನಾನು 105 ಸಿನಿಮಾಗಳನ್ನು ಮಾಡಿದ್ದೀನಿ ಅಂತ ಹೇಳುವಾಗ ನಾನು ಅಂದ್ಕೊಂಡೆ, 105 ಸಿನಿಮಾ ಮಾಡಿದ ಮೇಲೆ ಆರ್ಥಿಕವಾಗಿ ಭಾರಿ ಗಟ್ಟಿರ್ತಾರೆ ಅಂತೇಳಿ ಅಂದ್ಕೊಂಡಿದ್ದೆ. ಆಮೇಲೆ ಅವರ ವಿಚಾರಗಳನ್ನ ಗೊತ್ತಾದ ಮೇಲೆ, ತಿಳ್ಕೊಂಡ್ಮೇಲೆ, ಪ್ರಾಮಾಣಿಕವಾಗಿ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಸಂಪತ್ತನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ಇವತ್ತು ಅನೇಕರು ಕನ್ನಡ ಚಿತ್ರ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಾನು ಭಾರಿ ಹತ್ತಿರವಾಗಿ ಗಮನಿಸಿದ್ದೇನೆ. ಅದರಲ್ಲೂ ಸಹ ಪೋಷಕ ಕಲಾವಿದರಿದ್ದಾರಲ್ಲ, ಅವರ ಕಷ್ಟವನ್ನು ನೋಡಲಿಕ್ಕೆ ಭಾರಿ ಕಷ್ಟ. ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಕಲಾವಿದರಿದ್ದಾರೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ. ಕನ್ನಡದಲ್ಲಿ ಬಹುದೊಡ್ಡ ನಿರ್ದೇಶಕರ ಒಬ್ಬರು ಒಂದು ಸಿನಿಮಾ ಮಾಡಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಭಾರಿ ಕಷ್ಟ ಅನ್ನುವ ಕಾಲ ಇದೆ ಎನ್ನುವಾಗ ನಾವು ಯೋಚನೆ ಮಾಡಬೇಕು. ಅದಕ್ಕಾಗಿ ನಾನು ಅವ್ರಿಗೆ ಬೇರೆ ಮಾತು ಏನು ಹೇಳಲಿಲ್ಲ. ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ, ಕರವೇ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇರ್ತಾರೆ, ನೀವು ಸಿನಿಮಾ ಬಿಡುಗಡೆ ಮಾಡಿ. ಇನ್ನೂ ಏನಾದರೂ ಬಿಡುಗಡೆಗೆ ಕಷ್ಟ ಆಗುತ್ತೆ ಅಂದರೆ ಆ ಬಿಡುಗಡೆಗೋಸ್ಕರ ನಾನೊಂದಷ್ಟು ನಿಮಗೆ ಸಹಾಯನೂ ಮಾಡ್ತೀನಿ ಅನ್ನೋ ಮಾತನ್ನು ಸಾಯಿ ಪ್ರಕಾಶ್ ಅವರಿಗೆ ಹೇಳಿದಂಥದ್ದು. ಈ ಚಿತ್ರಕ್ಕೆ ಒಬ್ಬರು ನಿರ್ದೇಶಕರು ಬಂದಿದ್ದರು, ಸಾಯಿ ಪ್ರಕಾಶ್ ಅವರು ಇದ್ದರು. ಆ ಸಂದರ್ಭಕ್ಕೆ ಅವ್ರ ಹೆಸರು ಬೇಡ. ಅವರು ಕನ್ನಡದಲ್ಲಿ ಭಾರಿ ದೊಡ್ಡ ನಿರ್ದೇಶಕರು. ಬರೀ 6.5-7 ಲಕ್ಷ ದುಡ್ಡು ಕಟ್ಟಲಿಕ್ಕೆ ಆಗದಲ್ಲೇ ಎಷ್ಟು ಕಷ್ಟದಲ್ಲಿ ನೊಂದು ನನ್ನ ಕಚೇರಿಯಲ್ಲಿ ಕೂತು ಮಾತಾಡ್ತಿದ್ರು ಅಂದರೆ ಭಾರಿ ಆಶ್ಚರ್ಯ ಆಯಿತು. ಯಾವ ದಿಕ್ಕಿನಲ್ಲಿ ಕನ್ನಡ ಚಿತ್ರರಂಗ ಸಾಗ್ತಾ ಇದೆ ಅಂತ ಅನ್ನಿಸ್ತು. ಬರೀ ಒಳ್ಳೆ ಸಿನಿಮಾ ನೋಡ್ಬೇಕು, ನಮ್ಮ ಜನ ನೋಡ್ಬೇಕಷ್ಟೇ. ಇವತ್ತು ಇಂಥದ್ದೊಂದು ಸಂದೇಶ ಎಲ್ಲ ಕ್ಷೇತ್ರದಲ್ಲೂ ಬೇಕಾಗಿದೆ. ಕರ್ನಾಟಕದಲ್ಲಿ 100 ಜನ ರೈತರು ಸತ್ತರು. 100 ಜನ ರೈತರು ಸತ್ತಾಗ ನಮ್ಮನ್ನು ಆಳುವ ಸರ್ಕಾರಗಳು, ನಮ್ಮ ಜನಪ್ರತಿನಿಧಿಗಳು, ಹಣವಂತರು ಯಾರೂ ಸಹ ಒಬ್ಬ ರೈತನ ಕಷ್ಟವನ್ನು ನಾನು ನೋಡ್ಕೋತೀನಿ ಅಂತ ಹೇಳುವಂಥವ್ರು ಯಾರೂ ಮುಂದೆ ಬರಲಿಲ್ಲ. ನಾನು ಒಂದು ದಿವಸ ಮಾಧ್ಯಮದಲ್ಲಿ
ಪಾಂಡುಪುರದ ಇಬ್ಬರು ಮಕ್ಕಳು, ಅವ್ರ ತಂದೆ ಕಬ್ಬಿನ ಗದ್ದೆಗೆ ಪೆಟ್ರೋಲ್ ಹಾಕಿ ಅವರು ಪೆಟ್ರೋಲ್ ಹಾಕೊಂಡು ಸತ್ತಾಗ ಆ ಮಕ್ಕಳು ಅಳ್ತಿದ್ದು ನೋಡಿದಾಗ ಭಾರಿ ಹಿಂಸೆ ಆಗಿ ನಾನು ಮನೆಗೂ ಹೋಗಿ ಅವತ್ತು ನನ್ನ ಶ್ರೀಮತಿ ಜೊತೆಯಲ್ಲಿ ಮಾತಾಡಿದೆ. ಆ ಇಬ್ಬರು ಮಕ್ಕಳನ್ನ ದತ್ತು ತಗೊಂಡ್ಬಿಡೋಣ ಅಂತ ಹೇಳಿ, ಎಲ್ಲಿವರೆಗೂ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೋ ಓದಿಸೋಣ ಅಂಥೇಳಿ. ಅದಕ್ಕೆ ನನ್ನ ಶ್ರೀಮತಿ ಹೇಳಿದ್ರು, ಇಲ್ಲ ಅವರಿಬ್ಬರೇ ಅಲ್ಲ, ಇಡೀ ರಾಜ್ಯದಲ್ಲಿ ನೂರಾರು ರೈತರು ಸತ್ತಿದ್ದಾರೆ, ಸಾಲದ ಬಾಧೆಯಲ್ಲಿ ಸಿಕ್ಕಿ ಸತ್ತಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ಏನು ಮಾಡ್ತೀರಿ ಅಂತ ಹೇಳಿ ಇಡೀ ರಾತ್ರಿ ಕೂತ್ಕೊಂಡು ನಾನು ನನ್ನ ಶ್ರೀಮತಿ ಚರ್ಚೆ ಮಾಡಿ ಬೆಳಗ್ಗೆ 4 ಗಂಟೆಗೆ ಒಂದು ತೀರ್ಮಾನಕ್ಕೆ ಬಂದು, ನನಗೆ ಇಡೀ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳಿಗೆ ಹೋದಾಗ ಇಡೀ ಕನ್ನಡಿಗರು ಕೊಟ್ಟಂಥ ಉಡುಗೊರೆ ಏನಿತ್ತು, ಬೆಳ್ಳಿ ಕಿರೀಟ, ಕತ್ತಿ, ಖಡ್ಗ, ಭಾರಿ ದೊಡ್ಡ ಒಂದು ಅಷ್ಟು ಇತ್ತು. ಅದನ್ನೆಲ್ಲ ಸಿಟಿಡಲ್ ಹೋಟ್ಲಲ್ಲಿ ಸಾರ್ವಜನಿಕವಾಗಿ ಹರಾಜು ಹಾಕಿ ಬಂದಂಥ 90 ಲಕ್ಷ ರೂಪಾಯಿನ 90 ಜನ ರೈತರ ಮಕ್ಕಳಿಗೆ ಶಿಕ್ಷಣಕ್ಕೆ ಅಂತ ಹೇಳಿ ಆ ಹಣವನ್ನು ನಾನು ಕೊಟ್ಟೆ. ಹಾಗಾಗಿ ಅನೇಕ ಒತ್ತಡಗಳಿಂದಾಗಿ ಶಾಲಾ ಮಕ್ಕಳು ನಮ್ಮ ಒಂದು ಅದ್ಭುತವಾದ ಸಂದೇಶ ನಮ್ಮ ಇವತ್ತಿನ ಪೋಷಕರಿಗೆ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. 35 ಅಂಕ ತಗೊಂಡು ಪಾಸಾಗಿ ಭಾರಿ ಉನ್ನತವಾದಂಥ ಸ್ಥಾನಮಾನದಲ್ಲಿ ಇರುವವ್ರನ್ನ ನಾವು ನೋಡಿದ್ದೀವಿ. ನಾನು 8ನೇ ಕ್ಲಾಸ್ ಓದಿದ್ದು, 9ನೇ ಕ್ಲಾಸಿಗೆ ಹೋಗಲೇ ಇಲ್ಲ. ಸಮಾಜದಲ್ಲಿ ಇವತ್ತೊಂದು ಒಳ್ಳೆಯ ಹೆಸರನ್ನ ಇಟ್ಕೊಂಡಿಲ್ವಾ? ಕೇವಲ 1-2 ಮಾರ್ಕ್ಸ್ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಮಕ್ಕಳ ಮೇಲೆ ತಂದೆ ತಾಯಿ ಅವ್ರಿಗೆ ಹಿಂಸೆ ಕೊಟ್ಟು ಆ ಮಕ್ಕಳು ಸಾಯೋ ರೀತಿಯಲ್ಲಿ ಎಷ್ಟೋ ಜನರ ಕಣ್ಣು ಮುಂದೆ ನಾವು ನೋಡಿದ್ದೀವಿ. ಈ ಸಿನಿಮಾ ನೋಡುವಾಗ ನನಗೆ ಅನಿಸಿದ್ದೇನು ಅಂದರೆ, ಅವೆಲ್ಲ ನಮ್ಮ ಕಣ್ಣು ಮುಂದೆ ಬಂದಂಥ ಕಥೆಗಳಾಗಿ ಕಾಣ್ತಾ ಇತ್ತು. ಅದು ಕಥೆಯೂ ಆಗಿತ್ತು, ವ್ಯಥೆಯೂ ಆಗಿತ್ತು ಅಂತ ಅನೇಕ ಕ್ಷೇತ್ರದಲ್ಲಿ ಏನೆಲ್ಲ ಜನರು ಒತ್ತಡಕ್ಕೆ ಇದಾಗ್ತಾರೆ, ಶರಣಾಗ್ತಾರೆ, ಸಾವಿಗೆ ಒಂದು ಅದ್ಭುತವಾದ ಕೊನೆಗೆ ಒಂದು ಸಂದೇಶ ಕೊಡ್ತಾರೆ. ಸಾಯಬೇಕಾದ್ರೆ ಬಹುಶಃ ಅಷ್ಟೊಂದು ಸುಲಭವಾಗಿ ಸಾಯಕ್ಕಾಗಲ್ಲ, ಬರೀ ಧೈರ್ಯ ಮಾಡೇ ಸಾಯಬೇಕಾದ್ರೆ ಸಾಯಕ್ಕೆ ಅಷ್ಟೊಂದು ಧೈರ್ಯ ಮಾಡೋದಾದರೆ ಆ ಧೈರ್ಯವನ್ನು ಬದುಕಲಿಕ್ಕೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಅದ್ಭುತವಾದಂಥ ಸಂದೇಶವನ್ನು ಸಿನಿಮಾದಲ್ಲಿ ಕೊಡ್ತಾರೆ. ಹಾಗಾಗಿ ಎಲ್ಲ ಒತ್ತಡಗಳ ಮಧ್ಯದಲ್ಲೂ ಸಹ ಬದುಕಿ ತೋರಿಸ್ಬೋದು ಅನ್ನೋದು ಕೊನೆಗೆ ಒಂದು ಸಂದೇಶ. ಹಾಗಾಗಿ ಇದು ಇವತ್ತೆಲ್ಲ ಜನರಿಗೆ ತಲುಪುವಂಥದ್ದು ಆಗಬೇಕು. ನಮ್ಮ ಜನ ಸಿನಿಮಾ ನೋಡಬೇಕು. ನನಗನ್ಸುತ್ತೆ ನೋಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಯಾರೂ ನೋಡಲಿಲ್ಲ ಅಂದ್ರೂ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಿಮ್ಮ ಸಿನಿಮಾ ನೋಡ್ತಾರೆ. ಆ ನೋಡಲಿಕ್ಕೆ ನಾನು ಒಂದು ಸಂದೇಶವನ್ನು ಕಳಿಸ್ಕೊಡ್ತೀವಿ. ಬಹುಶಃ ಯಾವತ್ತೂ ಯಾವ ಸಿನಿಮಾಕ್ಕೂ ಸಹ ನಾವು ಒಬ್ಬ ನಿರ್ಮಾಪಕನ ಪರವಾಗಿ, ಒಬ್ಬ ನಿರ್ದೇಶಕರ ಪರವಾಗಿ ಅನೇಕ ಸಂದರ್ಭದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಹಾಗೆ ಸಾಯಿ ಪ್ರಕಾಶ್ ಅವರು ಕರ್ನಾಟಕ ಕಂಡಂಥ, ದೇಶ ಕಂಡಂಥ, ಬಹುಶಃ ಯಾವ ಭಾಷೆಯಲ್ಲಿ ಇಷ್ಟು ಒಂದು ಸಿನಿಮಾ ನಿರ್ದೇಶನ ಮಾಡಿದಂಥ ನಿರ್ದೇಶಕರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಯಿ ಪ್ರಕಾಶ್ ಅವರು ನಮ್ಮ ಕಣ್ಣು ಬಂದಿದ್ದಾರೆ. ಹಾಗಾಗಿ ಅವ್ರಿಗಿರುವಂಥ ಧಾರ್ಮಿಕವಾದಂಥ ಚಿಂತನೆ, ಸಾಮಾಜಿಕವಾದಂಥ ಚಿಂತನೆ, ಅವ್ರು ಹೇಳ್ತಾ ಇದ್ರು, ಅವರ ಮಾತೃಭಾಷೆ ಬೇರೆ ಆದರೂ ಸಹ ಅವರು 100ಕ್ಕೆ 100ರಷ್ಟು ತನ್ನ ಕನ್ನಡದ ಕಾಳಜಿ, ಕಳಕಳಿ, ಪ್ರೀತಿ, ಅಭಿಮಾನ ಎಲ್ಲವನ್ನ ತನ್ನೊಳಗಡೆ ಅಡಗಿಸ್ಕೊಂಡು ಇರುವಂಥವ್ರು. ಹಾಗಾಗಿ ಆ ಕನ್ನಡದ ಪ್ರೀತಿ, ಅಭಿಮಾನ, ಕಾಳಜಿ ನಾವು ಇವತ್ತು ಅವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿದೆಯೇನೋ ಅಂತ ಅನಿಸುತ್ತೆ. ಹಾಗಾಗಿ ನೀವು ಸಿನಿಮಾ ನಿಲ್ಲಿಸಬೇಡಿ ಅಂತ ಹೇಳಿದೆ ನಾನು. ಸಿನಿಮಾ ನಿಲ್ಲಿಸಬೇಡಿ, ನೀವು ಸಿನಿಮಾ ಮುಂದುವರಿಸಿ.
ಒಂದು ಸಮಾಜಕ್ಕೆ ಇಂಥದ್ದೊಂದು ಸಂದೇಶ ಕೊಡುವಂಥ ಇನ್ನೊಂದು ಯಾವುದಾದ್ರು ಕತೆ ಇದ್ದರೆ ಹೇಳಿ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೀನಿ. ಹಾಗಾಗಿ ಅವ್ರಿಗೆ ಒಳ್ಳೇದು ಆಗಬೇಕು. ಬಹುಶಃ ಇಲ್ಲೆಲ್ಲ ಕಲಾವಿದರು ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಎಷ್ಟು ಜನ ಪೋಷಕ ನಟರು ಕತೆ ಕೇಳ್ತಾ ಇದ್ದರೆ ಅವ್ರದ್ದೇ ಒಂದೊಂದು ಸಿನಿಮಾ ಮಾಡ್ಬೋದು, ಅಷ್ಟು ಕತೆ ವ್ಯತೆ ಇರುವಂಥದ್ದು. ಬಹುಶಃ ತಮಿಳು ಸಿನಿಮಾ ರಂಗದಲ್ಲಿ ಈ ಥರದ ಇಲ್ಲ ಅಂತ ಅನಿಸುತ್ತೆ. ಅವರೆಲ್ಲ ಸರ್ಕಾರ ಮತ್ತು ಅಲ್ಲಿಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು, ಕಲಾವಿದರ ಸಂಘ ಇರ್ಬೋದು, ಅವರೆಲ್ಲ ಭಾರಿ ಸ್ಟ್ರಾಂಗ್ ಆಗಿದ್ದಾರೆ ಆರ್ಥಿಕವಾಗಿ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಅಂಥದ್ದೊಂದು ಆರ್ಥಿಕವಾಗಿ ಗಟ್ಟಿ ಇರುವಂಥದ್ದು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅಂಥ ಎಲ್ಲ ಕಲಾವಿದರ ಜೊತೆಯಲ್ಲಿ ಕರವೇ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಬೀದಿ ನಿಂತು ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಬೇಕು ಅನ್ನೋದೇ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ. ಆಗ 100% ಅದು ಕನ್ನಡದ ಕಾಯಕ ಆಗುತ್ತೆ ಅಂತ ನಾನು ಭಾವಿಸಿರೋನು. ಹಾಗಾಗಿ ಈ ಚಿತ್ರ ಸಿನಿಮಾದಲ್ಲಿ ತಾವೆಲ್ಲ ಏನು ಕಲಾವಿದರು ಇದ್ದೀರಿ, ಯಾವತ್ತೋ ಒಂದು ದಿವಸ ಒಂದು ಕಾರ್ಯಕ್ರಮದಲ್ಲಿ ಇವ್ರನ್ನ ಸತ್ಕಾರ ಸನ್ಮಾನ ಮಾಡಿದ್ದೆ, ಅದನ್ನು ಅವರು ನೆನಪಲ್ಲಿ ಇಟ್ಕೊಂಡಿದ್ರು. ಹಾಗಾಗಿ ಸಾಯಿ ಪ್ರಕಾಶ್ ಅವರೇ, ನಿಮ್ಮ ಜೊತೆಯಲ್ಲಿ ಕರವೇ ಇದೆ. ಕರ್ನಾಟಕವೆಲ್ಲ ಮಾಡಬಾರ್ದು, ಕರ್ನಾಟಕ ರಕ್ಷಣಾ ವೇದಿಕೆಯ ಲಕ್ಷಾಂತರ ಕಾರ್ಯಕರ್ತರು ನಿಮ್ಮ ಜೊತೆಯಲ್ಲಿ ಇದೆ. ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ, ಕನ್ನಡ ಚಿತ್ರರಂಗ ರಕ್ಷಣೆ ಆಗಬೇಕಾಗಿದೆ. ಇವತ್ತು ನೋಡಿ, ಚಿತ್ರಮಂದಿರದ ಮಾಲೀಕರು ಹೇಳ್ತಾರೆ, ಇವತ್ತು ವಾರಕ್ಕೆ 10 ಸಿನಿಮಾಗಳು ಬರ್ತಿದ್ದಂಥ ಒಂದು ಸಂದರ್ಭ ಇತ್ತು. ಥಿಯೇಟ್ರ್ಗಳಿಗೆ ನಾನು ಬಿಡುಗಡೆ ಮಾಡಬೇಕು, ನಾನು ಬಂದಮೇಲೆ ನೀನು ಬಂದಮೇಲೆ ನಾನು ಬರ್ತೀನಿ ಅಂತ ಈ ಥರ ಹೊಂದಾಣಿಕೆ ಮಾಡಿಕೊಂಡು ಸಿನಿಮಾ ಬಿಡುಗಡೆ ಮಾಡುವಂಥ ಕಾಲ ಇತ್ತು. ಇವತ್ತು ಒಂದು ಚಿತ್ರಮಂದಿರದವರು ನಾವು ಬಾಗ್ಲಾಕೋ ಪರಿಸ್ಥಿತಿ ಬಂದು ಒಂದು ಸಿನಿಮಾ ಕನ್ನಡದಲ್ಲಿ ತೆಗಿಯೋರಿಲ್ಲ, ಮಾಡೋರಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಕನ್ನಡ ಚಿತ್ರರಂಗ. ಹಾಗಾಗಿ ತಾವೆಲ್ಲ ಒಂದು ಮಾಧ್ಯಮದ ಗೆಳೆಯರು, ವಿಶೇಷವಾಗಿ ತಾವು ಇವರಿಗೆ ಹೆಚ್ಚು ಶಕ್ತಿ ತುಂಬಬೇಕು. ಇಂಥದ್ದೊಂದು ಸಂದೇಶವನ್ನು ಮನೆ ಮನೆಗೆ ತಲುಪಿಸುವಂಥ ಶಕ್ತಿ ಅದು ನಿಮ್ಮ ಮಾಧ್ಯಮದ ಮುಖಾಂತರ ಆಗಬೇಕು. ಯಾಕೆಂದರೆ ದೇಶದಲ್ಲಿ ಭಾರಿ ದೊಡ್ಡ ಮಾಧ್ಯಮ ಅಂದರೆ ಅದು ನೀವು. ಹಾಗಾಗಿ ನಿಮ್ಮ ಮುಖಾಂತರ ಕನ್ನಡಿಗರ ಮನೆಗೆ ಈ ಸಿನಿಮಾ ತಲುಪಲಿ, ಅಲ್ಲಿ ಜನ ಬಂದು ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡುವಂಥದ್ದು ಆಗಲಿ ಅಂತೇಳಿ ಹಾರೈಸ್ತೀನಿ. ಅವರ ಜೊತೆಯಲ್ಲಿ ನಾನಿದ್ದೀನಿ, ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಹುಷಾರು.